ಮೊನ್ನೆ ಅಂತೂ ಎಲ್ಲ ಪಾಪ ಲಕ್ಷ್ಮಕ್ಕ ಅವ್ರ ಮನ್ಯಾಗ ಉಂಡು ಬಂದಿದ್ನಿ. ಮತ್ತು ಬ್ಯಾಡ ಅಂತಂದ್ರು ಮನೆಗೆ ಎಷ್ಟು ಹೋಕೊಂಡ ಶೇಂಗಾ ಹೋಳಿಗೆ ಅದೆಲ್ಲ ಚಟ್ನಿ ಗಿಟ್ನಿ ಎಲ್ಲ ಪಾಪ ಕೊಟ್ಟು ಕಸಿದ್ಲು. ಅದಕ್ಕೆ ಇವತ್ತು ಗಿರ್ಜಿಗೆ ಆಮೇಲೆ ಲಕ್ಷ್ಮಕ್ಕಕ್ಕೆ ನಾಷ್ಟ ಮಾಡಕ್ಕೆ ಹೇಳೇನು ಮನೆಗೇನ ಬರ್ರವ ಇದನ್ನು ಗಿರ್ಜಿಗೆ ಆಮೇಲೆ ಲಕ್ಷ್ಮಕ್ಕಗೆ ನಾನು ಜೋಳದ ಹಿಟ್ಟಿನ ದೋಸೆ ಮಾಡ್ತೀನಲ್ಲ, ಭಾಳ ಅಂದ್ರೆ ಭಾಳ ಇಷ್ಟ ಅವ್ರಿಗೆ ಪಾಪ. ಅದನ್ನು ಮಾಡ್ತೀನಿ ಬರ್ರಿ ಅಂತ ಕರೆದಿದ್ನಿ. ಬರ್ತೀವಿ ತಗೋರವ, ಮತ್ತು ಜೋಳದ ಹಿಟ್ಟಿನ ದೋಸೆ ಅಂದ್ರೆ ಭಾಳ ಚಲೋ ಮಾಡ್ತೀನಿ ಅಂತೇಳಿ ಅಂತಂದಿದ್ರು. ಹಿಂಗಾಗಿ ಅದನ್ನ ಮಾಡಿಬಿಡ್ತೀನಿ ಅಂತ ಪಟ ಮನ್ಯಾನ ಮಂದಿಗೆಲ್ಲ ಹಾಕ್ಕೊಟ್ಬಿಟ್ಟಂದ್ರೆ ಪಾಪ ಅವ್ರು ಬಂದಂದ್ರೆ ಆರಾಮ್ ನಾವು ಮೂರು ಮಂದಿ ಕುಂತು ನಾಷ್ಟ ಮಾಡೋದಂಗೆ ಆಗ್ತೈತಿ. ಮತ್ತು ನೋಡ್ಬೇಕು ಸಂಚಿಕೆ ಏನಾಗ್ತೈತೆ ಏನು ಅಡುಗೆದು ಅಂತೇಳಿ ಈಗ ಸದ್ಯಕ್ಕಂತೂ ನಾಷ್ಟದ ಮಾಡಿದ್ರೆ ಆಯ್ತು. ಮೊದಲೇ ಒಂದಿಟ್ಟು ಚಹಾ ಮಾಡ್ಕೊಂಡು ಕುಡಿತೀನಿ. ಮೊದಲು ಒಂದಿಟ್ಟು ಚಹಾ ಮಾಡ್ಕೊಂಡು ಕುಡಿದು ಇವ್ರಿಗೆ ನಮ್ಮ ಮನೆಯವ್ರಿಗೆ ಅದು ಎಲ್ಲ ಹಾಕಿಕೊಟ್ನಂದ್ರೆ ಅವರೆಲ್ಲ ತಿಂದು ಕೆಲ್ಸಕ್ಕೆ ಹೋದ್ನಂದ್ರೆ ಇವ್ರನ್ನ ಪಟ್ನ ಬಾ ಅಂತಂದೀನಿ. 8 ಗಂಟೆ ಮಟ್ಟ ಅಂದ್ರೆ ಬಾ ಅಂದೀನಿ. 8 ಗಂಟೆಗೆ ಏನು ತಿಂತೀಯವ, 9 ಗಂಟೆಗೆ ಬರ್ತೀವಿ ತಗೋ, 9-9:30 ಅಂತಂದಾರೆ. ಬಂದಂದ್ರೆ ಅಷ್ಟು ಮಟ್ಟ ಅವ್ರು ಬರೋ ಮಟ್ಟ ಅಂತ ಕೆಲಸ ಎಲ್ಲ ಮುಗ್ದೈತಿ. ಇವ್ರದ್ದು ಮನೆಯವ್ರದ್ದು ಇಷ್ಟು ಮಾಡಿ ಕೊಟ್ಬಿಟ್ನಂದ್ರೆ ಟೆನ್ಷನ್ ಹೋಗ್ತೈತಿ ನನಗೆ. ಆರಾಮ ಮಾತು ಹಚ್ಕೊಂಡು ಕುಂತು ತಿಂದ್ರೆ ಒಂದು 2 ದೋಸೆ ಜಾಸ್ತಿನೇ ಹೋಗ್ತಾವ ನೋಡಿ. ಆಹಾ ಮಸ್ತ್ ಆಗೈತೆ ನೋಡಿ ಚಹಾ. ಇಂಥ ಥಂಡಿ ಎಲ್ಲಿ ಬಿಡ, ಈಗ ಅಷ್ಟೊಂದು ಏನು ಥಂಡಿ ಇರೋಂಗಿಲ್ಲ. ಮುಂಜಾನೆ ಟೈಮ್ನಾಗ ಅಷ್ಟು ಥಂಡಿ ಇರ್ತೈತಿ. ಅದೇ ಮುಂಜಾನೆ ಟೈಮ್ನಾಗ ಒಂದಿಟ್ಟು ಚಹಾ ಬಿಸಿ ಒಂದಿಟ್ಟು ಅಲ್ಲ ಅದು ಜಜ್ಜಿ ಹಾಕಿ ಮಾಡ್ಕೊಂಡ್ರೆ ಎಷ್ಟು ರುಚಿ ಆಗ್ತೈತಿ. ಗಂಟ್ಲಕ್ಕೂ ಹಿತ ಅನಿಸ್ತೈತಿ. ಒಂದಿಟ್ಟು ಚಹಾ ಕುಡಿದು ಮೊದಲು ಹಿಟ್ಟು ಕಲಿಸಿಡ್ತೀನಿ. ಹಿಟ್ಟು ಕಲಿಸಿಟ್ಟು ಇಂದೆಲ್ಲ ಹಾಕ್ಕೊಟ್ಬಿಡ್ತೇನೆ. ಅದಕ್ಕೇನು ಇದನ್ನು ಭಾಳ ಮಟ್ಟ ಇಡಬೇಕಪ್ಪ ಅನ್ನಂಗಿಲ್ಲ, ಏನಿಲ್ಲ, ಚಲೋನ ಆಗ್ತೈತೆ ಅದೇನು ಹೆಂಗೆ ಮಾಡಿದ್ರು. ಇವತ್ತು ನಮ್ಮ ವೀಕ್ಷಕರಿಗೂ ನಾನು ಹೆಂಗೆ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ತೀನಿ ಅಂತ ಅದನ್ನು ವಿಡಿಯೋ ಇಟ್ಟೊಂದು ಕಲಿಸಿದ್ದೀನಿ. ಇದೊಂದು ಹೆಂಗೆ ಮಾಡ್ತೀನಲ್ಲ ಅದನ್ನು ನನ್ನ ವೀಕ್ಷಕರಿಗೊಂದು ನಾನು ಶೇರ್ ಮಾಡಿಬಿಡ್ತೀನಿ. ಏನಿಲ್ಲ ನೋಡ್ರಿ ಫ್ರೆಂಡ್ಸ್, ದಿಢೀರಾಗಿ ಆಗ್ಬಿಡ್ತೈತಿ. ಯಾವುದೇ ನಾವು ಹಿಟ್ಟು ನೆನೆಸ್ಬೇಕಂತಿಲ್ಲ, ಅಕ್ಕಿ ನೆನೆಸ್ಬೇಕಂತಿಲ್ಲ, ರುಬ್ಬಬೇಕಂತಿಲ್ಲ. ಈ ಡಬ್ಬಿಗಳಿಗೆ ಶಾಲೆಗದು ಏನೇನು ಕಟ್ಟೋದಂತೆ ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗಿಬಿಟ್ಟಿರ್ತೈತಿ ರೀ. ಇವತ್ತೊಂದು ಸೂಪರ್ ಆಗಿರೋ ಇನ್ಸ್ಟೆಂಟ್ ದೋಸೆ ಹೇಳ್ಕೊಡ್ತೀನಿ ನಿಮ್ಗೆ. ಅದೇನಪ್ಪ ಅಂತಂದ್ರೆ ನಾನು ಜೋಳದಿಟ್ಟು 2 ಕಪ್ ಜೋಳದಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕ್ಬೇಕ್ರಿ. ಚಿರೋಟಿ ರವೆ ಹಾಕಿದ್ಮೇಲೆ ಅದಕ್ಕೊಂದು ಅರ್ಧ ಕಪ್ಪಷ್ಟು ನೀವು ಬೇಕಂದ್ರೆ ಮೊಸರು ಹಾಕ್ಕೋಬೋದ್ರಿ. ಆದರೆ ಮೊಸರು ಹಾಕಿದ್ರೆ ಭಾಳ ರುಚಿ ಬರ್ತೈತಿ. ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಇದು ಮೆಣಸಿನ್ಕಾಯಿ, ಆಮೇಲೆ ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ, ಆಮೇಲೆ ಜಾಸ್ತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಇದಿಷ್ಟು ಹಾಕಿ ನೀವು ಸ್ವಲ್ಪ ನೀರು ಜಾಸ್ತಿ ಅಂದ್ರೂ ನಿಮ್ಗೆ ತೆಳ್ಳಗೆ ಬೇಕಪ್ಪ ಕಡಕ್ ಬೇಕಪ್ಪ ಅನ್ನಂದ್ರೆ ನೀವು ಜಾಸ್ತಿ ನೀರು ಹಾಕಿ ಮಾಡ್ಕೋಬೋದು ರೀ. ಇಲ್ಲ ದೋಸೆ ಟೈಪ್ ಬೇಕಪ್ಪ ಅಂತಂದ್ರೆ ಸ್ವಲ್ಪ ಮೀಡಿಯಮ್ ನೀವು ನೀರು ಹಾಕ್ಕೊಂಡು ಅದನ್ನು ಚೆಂದಂಗೆ ಕಲಿಸ್ಕೊಂಡು ರುಚಿಗೆ ಉಪ್ಪಷ್ಟು ಹಾಕಿ ಅದನ್ನು ನೀವು ಸ್ವಲ್ಪ ಕ್ರಿಸ್ಪಿ ಬೇಯಿಸ್ಕೊಂಡ್ರಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಅದನ್ನು ನೀವು ಬರೀ ಚಹಾ ಜೊತೆಗೂ ತಿನ್ಬೋದು ರೀ. ಚಟ್ನಿ ಬೇಕಂತಲೇ ಏನಿಲ್ಲ. ಆಮೇಲೆ ನಾವೀಗ ಸ್ಕೂಲಿಗೆಲ್ಲ ಡಬ್ಬಿ ಕಟ್ತೇವಪ್ಪ ಅಂತಂದ್ರೆ ಮಕ್ಕಳಿಗೆಲ್ಲ ನಾವು ಚಟ್ನಿ ಮಾಡ್ಕೋಬೋದು ರೀ. ಅದಕ್ಕೆ ಇಲ್ಲಾಂದ್ರೆ ನಾವು ಮನೆಯೊಳಗೆ ತಿಂತೇವಪ್ಪ ಅಂದ್ರೆ ನಾವು ಬರೀ ಚಹಾ ಒಳಗೂ ಅದಕ್ಕೊಂದು ತಿನ್ಬೋದು ರೀ. ನಾವು ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಒಂದು ಟೈಮ್ ನೀವು ಟ್ರೈ ಮಾಡಿ ನೋಡಿರಿ, ನಿಮಗೂ ಇಷ್ಟ ಆಗ್ತೈತಿ. ಟ್ರೈ ಮಾಡಿ ನೋಡಿದ್ರೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ. ನನಗೂ ಖುಷಿ ಆಗ್ತೈತಿ ನನ್ನ ರೆಸಿಪಿ ನೋಡಿ ನೀವು ಟ್ರೈ ಮಾಡಿರಿ ಅಂತ ಹೇಳಿ. ಬರ್ರಿ ಇವಾಗ ವಿಡಿಯೋನ ಶುರು ಮಾಡೋಣ ಅಂತ. ಏನು ಮಾಡತ್ತಿಲ್ಲಿಪ್ಪ, ಮುಗೀತ ಇಲ್ಲ ನಿಂದ? ನನಗೆ ನೋಡಿದ್ರೆ ಟೈಮ್ ಆಗೈತಿ, ಇನ್ನೂ ಲೇಟ್ ಆಗ್ತೈತೆ ಅಂದ್ರೆ ಹೇಳು, ನಾ ಹೊರಗರ ಹೋಗಿ ತಿನ್ಕೊಂತೀನಿ. ಆ ಕಡೆ ತಿನ್ಕೊಂಡು ಹೋಗ್ತೀನಿ. ಮತ್ತೆ ಅಲ್ಲಿ ಒದ್ರಾಕ್ ನಿಂದಿರ್ತಾರೋ ಯಪ್ಪ, ಇನ್ನೂ ಬಂದಿಲ್ಲ ಏನಿಲ್ಲ, ರೊಕ್ಕ ಮಾತ್ರ ಕರೆಕ್ಟ್ ತೊಗೋತೀರಿ ಅಂತೇಳಿ. ಅಯ್ಯ ನಿಮ್ಮ ಆತ್ ಬರ್ರಿ, ಹಿಟ್ಟು ಕಲಿಸಿಟ್ಟು ಯಾವತ್ತಾತ್ ನಾನು ನೀವು ಇನ್ನೂ ಬರ್ತೀನಿ ಅಂತೇಳಿ ಇನ್ನೂ ಬರಲಿಲ್ಲ ಅಂತೇಳಿ ಬಿಸಿ ಹಾಕ್ಕೊಡ್ಬೇಕಂತ ಕಾಯ್ಕೊಂಡು ಕೂತಿದ್ನಿ. ಆಯ್ತು ಕುಂದ್ರಿ, ಒಂದು 2 ನಿಮಿಷ ಪಟ ಹಾಕಿ ಕೊಟ್ಬಿಡ್ತೀನಿ. ಹಾಕಿ ಕೊಟ್ಟಂಗೆ ತಿಂದು ಹೋದ್ನಂದ್ರೆ ನಾನು ಇನ್ನೂ ತಿಂದಿಲ್ಲ. ನನ್ನ ಗೆಳತಿಯರ್ಗದು ಹೇಳ್ತೇನೆ ಅಂತಂದಿದ್ನಲ್ಲ, ಅವರು ಬರ್ತೇನಂದಾರ. ನೀವು ಮತ್ತೆ ತಿಂದು ಹೋದ್ನಂದ್ರೆ ನಾವೆಲ್ಲರೂ ಕುಂತು ತಿಂತೀವಂತೆ. ಕುಂದ್ರಿ ಹಾಕಿ ಕೊಡ್ತೀನಿ. ಆಯ್ತು ತಗೋರು ಮಾರ, ಹಾಕಿ ಕೊಡು, ಲಗು ತಿಂದು ಹೋಗ್ತೇವೆ ಆ ಕಡೆ. ಈಗ ಮತ್ತೆ ಹೆಂಗೆ ನಾಷ್ಟ ಅದು ಮಾಡಿ ಏನು ಬರ್ತೀರಾ ಇಲ್ಲ ಮತ್ತೆ ಮಧ್ಯಾಹ್ನ ಊಟಕ್ಕೆ? ಇಲ್ಲಪ್ಪ ಬರ್ತೀನಿ. ಮತ್ತೆ ಎಲ್ಲಿ ಇದನ್ನು ಮಾಡೋಕೆ ಹೋಗ್ಲಿ ಹೇಳೇನಿ ಇವತ್ತು ಅವ್ರಿಗೆ, ಕೊಡಪ್ಪನವ್ರಿಗೆ ಹೇಳೇನಿ. ಇಲ್ರಿಪ್ಪ ನಾ ಇವತ್ತು ಮಧ್ಯಾಹ್ನ ಮಟ್ಟ ಮಾಡ್ತೀನಿ ಅಂತೇಳಿ. ಮತ್ತು ನಾ ಬರೋ ಮಟ್ಟ ಅಂದ್ರೆ ನಿಂದೆಲ್ಲ ಮುಗಿಸ್ಕೊಂಡು ಒಂದಿಟ್ಟು ಅಡ್ಗೆ ಗಿಡ್ಗಿ ಮಾಡಿರಯ್ಯವ ನನಗೆ ಬಂದು ಒಂದಿಟ್ಟು ಉಂಡು ಮಕ್ಕೊಂಡ್ಬಿಡ್ತೇನೆ ಅಂತ ನಾನು. ಮತ್ತು ನೋಡೋಣ ಸಂಜೆಗೆ ಬೇಕಿದ್ರೆ ಹೋಗೋದಾತಂದ್ರೆ ಹೋಗಿ ಬರ್ತೇನಂತ ಹೊಲದ ಕಡೆಗೆ. ಹಂಗೆ ಮಧ್ಯಾಹ್ನ ಮಾತ್ರ ಬರ್ತೇನೆ ಊಟಕ್ಕೆ. ಮತ್ತು ನೀ ಪಂಟ್ ಹಚ್ಕೊಂಡು ಕುಂದ್ರಾಗ ಹೋಗ್ಬೇಡ, ನಿನ್ನ ಗೆಳತಿಯರು ಬರ್ತಾರಂತೇಳಿ. ಮತ್ತು ಹಂಗೆ ಏನಾರ ಇತ್ತಂದ್ರೆ ಹೇಳು, ಸುಮ್ಮನೆ ಇವತ್ತೊಂದಿನ ಅಲ್ಲೇ ಊಟ ಮಾಡ್ಕೊಂಡ್ಬಿಡ್ತೇನೆ ನಾನು.
ಇಲ್ಲಿ ತಗೋರಿ ಅವ್ರ ಮನ್ಯಾಗೂ ಮತ್ತು ಕೆಲಸ ಅದು ಇರ್ತಾವ. ಊಟ ಗೀಟ ಇದು ನಾಷ್ಟ ಮಾಡ್ಕೊಂಡು ಅವರು ಒಂದು ಸ್ವಲ್ಪ ಹೊತ್ತು ಕುಂತು ಹೋಗ್ತಾರೆ. ನಾನು ಹಿಂದಲ್ಲೇ ನಾಷ್ಟ ಆದ ತಕ್ಷಣ ಇಲ್ಲೇ ಅಡುಗೆಗೆ ಇಟ್ಬಿಡ್ತೇನೆ. ಅತ್ತಿಂದ ಅವ್ರು ಮಾತಾಡ್ಕೊಂಡು ಕುಂತ್ರು ಇತ್ತಾಗ ನಂದು ಅಡುಗೆ ಆಗ್ತಿರ್ತಿತ್ತು ತಗೋರಿ, ಮಾಡಿಡ್ತೇನಂತೆ. ಹೌದೇನಾ? ಆಯ್ತು ತಗೋ. ಭಾಳ ಚಲೋ ಆಗ್ಯಾವ ನೋಡು. ಬಾಯಾಗಿಟ್ರೆ ಬಾಯಾಗ ಕರ್ಗಾಕತ್ತಾವ. ಈ ಹಿಟ್ಟು ಅಕ್ಕಿ ತೊಯ್ಸಿಟ್ಟು ರುಬ್ಬೋದು ಗಿಬ್ಬೋದು ಇದೆಲ್ಲ ಭಾಳ ದೊಡ್ಡ ವಜ್ಜಿ ಕೆಲಸ ಆಗ್ತಿದ್ ಬಿಡ್ಲೆ ಇದೇ ಹಿಂದೆಲ್ಲೇನ ಜೋಳದ ಹಿಟ್ಟಿಂದ ಕಲ್ಸ್ಕೊಂಡ್ಬಿಟ್ನಂದ್ರೆ ಅಡ್ಡಿ ಇಲ್ಲ ನೋಡು. ಮಸ್ತಾಗ್ಯಾವ, ಎಷ್ಟು ತಿಂದರೂ ತಿನ್ಬೇಕನ್ಸತೈತಿ ಇನ್ನು. ಹೌದಾ, ಚಲೋ ಆಗ್ಯಾವ. ಅದಕ್ಕೆ ನಮ್ಗೆ ಗೆಳತಿಯರು ಅವ್ರಿಗಿಬ್ಬರಿಗೆ ಭಾಳ ಇಷ್ಟ ರೀ ಇದು. ಅದಕ್ಕೆ ಜೋಳದ ದೋಸೆ ಮಾಡ್ತೇನೆ ಬಾ ಅಂತೇಳಿ ಮೊನ್ನೆನ ಕರೆದು ಬಂದಿದ್ನೆ. ತೀರಾ ಮತ್ತು ಇಷ್ಟು ಕರೀಲಿಲ್ಲ ಅಂದ್ರೆ ಹೆಂಗೆ. ಅವತ್ತು ಗಿರ್ಜಿ ಪೂರಿ ಮಾಡಿದ್ಲು, ಅಕ್ಕಿ ಕರ್ತಿದ್ಲು. ಮತ್ತು ಲಕ್ಷ್ಮಕ್ಕ ಅವ್ರ ಮನೆಗಂತೂ ಹೋದಾಗೊಮ್ಮೆ ಅಕ್ಕಿ ಏನಾರ ಹಂಗೆ ಕಳ್ಸಂಗೇನೇ ಇಲ್ಲ. ಏನಾರ ಕೊಟ್ಟು ಕಳಿಸ್ತಿರ್ತಾಳೆ. ನಾಷ್ಟ ಅದು ಮಾಡಿಸಿ ಊಟ ಗಿಟ್ಟ ಮೊನ್ನೆ ಊಟನೂ ಆಗಿತ್ತು ಮತ್ತು ಮನೆಗೆ ಕೊಟ್ಟು ಕಳಿಸಿದ್ಲಲ್ಲ. ಅದಕ್ಕೆ ಹೋಗಿ ಒಂದಿಟ ಅದೇ ಬರೋವಾಗನೇ ಹೇಳಿ ಬಂದಿದ್ನಿ ಬರ್ರವ ಮತ್ತಂತೇಳಿ ಬರ್ತೀನಂತಂದಿದ್ರೆ ಅದಕ್ಕೆ ಈಗ ಮಾಡಿ ನೋಡ್ರಿ. ಹೌದೇನಾ? ಆಯ್ತು ತಗೋ. ಹಂಗಿದ್ರೆ ನೀವು ನಾಷ್ಟ ಅದು ಮಾಡಿರಿ, ನಾ ಹೋಗ್ತೀನಂತೆ. ಆಯ್ತು ತಗೋರಿ, ಹೋಗಿ ಬರ್ರಿ. ಹಂಗಿದ್ರೆ ಲಘು ಬರ್ರಿ ಮತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನೆಕ್ಸ್ಟ್ ನನ್ನ ಗೆಳತಿಯರೆಲ್ಲ ಕುಂತು ತಿನ್ನೋದು ನಾನು ನೆಕ್ಸ್ಟ್ ವಿಡಿಯೋಗೆ ಹಾಕ್ತೀನಂತ. ಆದರೆ ನಾನು ನಾಳೆ ಬೆಳಗ್ಗೆ ಹಾಕ್ತೀನಿ ರೀ ಆ ವಿಡಿಯೋ, ಇಲ್ಲ ನಾಳೆ ಸಾಯಂಕಾಲ ಹಾಕ್ತೀನಂತ. ಈ ವಿಡಿಯೋ ಹೆಂಗೆ ಅನ್ಸಿತ್ತು, ಆಮೇಲೆ ರೆಸಿಪಿ ಹೆಂಗೆ ಅನ್ಸಿತ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಸ್ವಲ್ಪ ಸಣ್ಣದಾಗಿದೆ ವಿಡಿಯೋ, ಆದಷ್ಟು ಲಘು ಸಪೋರ್ಟ್ ಮಾಡಿರಿ, ಜಾಸ್ತಿ ಜನ ಸಪೋರ್ಟ್ ಮಾಡಿರಿ. ಆ್ಯಂಡ್ ಸಿಗ್ತೀನಿ ರೀ ಮತ್ತು ನಾಳೆ ಒಂದು ಕಂಟಿನ್ಯೂ ವಿಡಿಯೋ ಒಳಗನ ಸಿಗ್ತೀನಿ. ಮತ್ತು ಯಾವ ಥರ ಎಲ್ಲ ಸ್ಟೋರಿ ಬೇಕನ್ನೋದನ್ನು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಭಾಳ ಜನ ವಿಡಿಯೋ ನೋಡಾಕ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡಾತಿಲ್ಲ. ಪ್ಲೀಸ್ ಹಂಗೆ ಮಾಡಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಸಿಗ್ತೀನಿ ರೀ ನಾಳೆ ಒಂದು ಹೊಸ ವಿಡಿಯೋ ಜೊತೆಗೆ.